ಇದೇ ಬರುವ 9ನೇ ತಾರೀಕಿನಂದು ಚಿತ್ರದುರ್ಗದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂತಹ ಅಗ್ರಗಣ್ಯ ನಾಯಕರಾದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪರ ರಾಜಕೀಯ ಜೀವನದ 50ನೇ ವರ್ಷದ ಅಭಿಮಾನೋತ್ಸವವನ್ನು ಅಭಿಮಾನಿಗಳು ಸೇರಿ ಆಚರಿಸಲಿದ್ದಾರೆ. ಕಳೆದ 50 ವರ್ಷಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗ್ರಾಮದ ಮೂಲೆ ಮೂಲೆಗೂ ತಲುಪಿಸಿ ಜನಸಾಮಾನ್ಯರ ರೈತರ ಪಾರ್ಟಿಯಾಗಿ ಮಾಡಿದಂತಹ ಒಂದು ಶ್ರೇಯಸ್ಸಿನ ದೊಡ್ಡ ಪಾಲು ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪರಿಗೆ ಸಲ್ತದೆ. ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕೇವಲ ಒಬ್ಬರೇ ಶಾಸಕರಿದ್ದಾಗಲೂ ಕೂಡ ಜನಪರ, ರೈತರ ಪರ, ಬಡವರ ಪರವಾದಂತಹ ಹೋರಾಟಗಳ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವುದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗುವಲ್ಲಿಗಿನ ಅವರ ಪಯಣ ಏನಿದೆ ಅದು ಎಲ್ಲರಿಗೂ ಸ್ಫೂರ್ತಿದಾಯಕ. ಮಾತುಗಳಲ್ಲಿಯೂ ಮತ್ತು ಅವರ ನಡೆಗಳಲ್ಲಿಯೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ರೈತರ ಪರವಾದ, ಜನರ ಪರವಾದ, ಬಡವರ ಪರವಾದ ಭಾರತೀಯ ಜನತಾ ಪಾರ್ಟಿಯ ಏನು ಸಿದ್ಧಾಂತ ಇದೆ, ಪಂಡಿತ್ ದೀನ್ ದಯಾಳ್ಜಿಯವರು ಹೇಳಿರುವಂತಹ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿನ ಬಗ್ಗೆ ಅವರು ಗೌರವಯುತವಾಗಿ ಬದುಕುವ ರೀತಿಯಲ್ಲಿ ಸರಕಾರದ ಎಲ್ಲ ಕಾರ್ಯಕ್ರಮಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದರು. ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ವಿನೂತನವಾದ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಯುವಂತೆ ಜೀವನ ಪೂರ್ತಿ ಸಮಾಜಕ್ಕೋಸ್ಕರ, ಪಾರ್ಟಿಗೋಸ್ಕರ ತಪಸ್ಸಿನಂತೆ ದುಡಿದಂತಹ ಬಿ.ಎಸ್. ಯಡಿಯೂರಪ್ಪರ ಈ 50ನೇ ವರ್ಷದ ರಾಜಕೀಯ ಜೀವನದ ಸಂಭ್ರಮವನ್ನು, ಅಭಿಮಾನವನ್ನು ನಾಡದು ಚಿತ್ರದುರ್ಗದಲ್ಲಿ ನಾವೆಲ್ಲ ಸೇರುವುದರ ಮೂಲಕ ತೋರ್ಪಡಿಸೋಣ. ಭಾರತೀಯ ಜನತಾ ಪಾರ್ಟಿಯ ಈ ಅಗ್ರಗಣ್ಯ ನೇತಾರರಿಗೆ ನಮ್ಮೆಲ್ಲ ಅಭಿಮಾನವನ್ನು ತೋರಿಸೋಣ ಅಂತ ಹೇಳಿ ಎಲ್ಲರಲ್ಲಿಯೂ ನಾನು ವಿನಂತಿಸ್ತೇನೆ. ಎಲ್ಲರೂ ನಾಡದು ಚಿತ್ರದುರ್ಗಕ್ಕೆ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂಥೇಳಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ.